2026ರ ಒಂದು ನೂತನ ವರ್ಷಕ್ಕೆ ನಾವೆಲ್ಲ ಕಾದಿದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲರಿಗೂ ನೂತನ ವರ್ಷ ಶುಭವನ್ನು ತರಲಿ ಅಂತಕ್ಕಂಥ ಆಶಯದೊಂದಿಗೆ ಈ ದಿನ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮುಳುಬಾಗಿಲು ಶಾಖೆಯಿಂದ 2026ರ ದಿನದರ್ಶಿಕೆಯನ್ನು ಬಿಡುಗಡೆ ಮಾಡ್ತಕ್ಕಂಥ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ದಿನದರ್ಶಿಕೆಯನ್ನು ಹಾಗೂ ವಾಟರ್ ಬಾಟಲ್ನ ಉಚಿತವಾಗಿ ಸಮಾಜ ಸೇವಕರಾಗಿ ಗುರುತಿಸಿಕೊಂಡು ಕಳೆದ 4-5 ವರ್ಷಗಳಿಂದ ಉಚಿತವಾಗಿ ಅವರನ್ನು ಯಾರು ಬಂದು ಸಂಪರ್ಕಿಸಿ ದಿನದರ್ಶಿಕೆಯನ್ನು ಮುದ್ರಣ ಮಾಡಿಕೊಡಿ ಅಂದ ತಕ್ಷಣ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಚನೆ ಮಾಡ್ದೇ ಧಾರಾಳವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಬಂದಿರತಕ್ಕಂಥ ಆತ್ಮೀಯರು, ನಮ್ಮ ಸ್ನೇಹಿತರಾಗಿರ್ತಕ್ಕಂಥ NR ಸತ್ಯಣ್ಣವರೇ. ಸಮಯವನ್ನು ಯಾರು ಗೌರವಿಸ್ತಾರೋ ಸಮಯ ಅಂತಕ್ಕಂಥದ್ದು ಅವರನ್ನು ಗೌರವಿಸುತ್ತೆ. ಸಮಾಜಕ್ಕೆ ನಾವೇನಾದರೂ ಒಂದಷ್ಟು ಒಳ್ಳೆಯ ಕಾರ್ಯಗಳು ಮಾಡಬೇಕು ಅಂತಂದರೆ ನಮ್ಮ NR ಸತ್ಯಣ್ಣವರಂಥ ಮಾರ್ಗದರ್ಶನದಲ್ಲಿ ನಡೆದು ಸಾಕಷ್ಟು ಆ ವಿಶಾಲತೆಯನ್ನು ನಾವೊಂದು ನಮ್ಮ ರಘು ಸರ್ ಅಷ್ಟೇ ನಮ್ಮ ಹೋಬಳಿ ಹಂತದ ಒಂದು ಕ್ರೀಡಾ ಕಾರ್ಯಕ್ರಮವನ್ನು ನಾವು ಯಾವತ್ತಿಗೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಅಂದರೆ ಅವರು ತುಂಬ ಸರಳತೆಯನ್ನು ಇಷ್ಟಪಡ್ತಕ್ಕಂಥವ್ರು. ದಿನದರ್ಶಿಕೆ ಇನಾಗ್ರೇಷನ್ ಕಾರ್ಯಕ್ರಮ ಸರ್ ಗಂಜುಗುಂಟೆಗೆ ಬಂದಿದ್ದಾಗ ಸರ್ ಫೋನ್ ಮಾಡಿ ಹೇಳಿದ್ರು ಈ ತರ ಒಂದು ಕ್ಯಾಲೆಂಡರ್ ಇನಾಗ್ರೇಷನ್ ಇದೆ, ಖಂಡಿತ ಬರ್ತೀರಾ. ಖಂಡಿತವಾಗಿಯೂ ಈ ತಾಲೂಕಾಗ್ಲಿ ಜಿಲ್ಲೆ ಆಗ್ಲಿ ನಮ್ಮ ಹೋಬಳಿನಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಖಂಡಿತವಾಗಿ ನಮ್ಮ ಸಮ್ಮತಿ ಇದ್ದೇ ಇರುತ್ತೆ. ಅದು ನಿಮ್ಮಂತ ಶಿಕ್ಷಕರ ರಿಲೇಟೆಡ್ ಎನಿ ಪ್ರೋಗ್ರಾಮ್ಸ್ ಯಾವುದೇ ಕಾರ್ಯಕ್ರಮ ಆದ್ರೂ ಖಂಡಿತವಾಗಿ ನಾವಿರ್ತೀವಿ. ಯಾಕಂದ್ರೆ ನೀವು ಕೊಡುವಂತ ಒಂದು ಕೊಡುಗೆ ಸಮಾಜದಲ್ಲಿ ಅಪಾರ. ಅದನ್ನ ಗೊತ್ತಿಲ್ಲ, ನಾವು ಆಕ್ಚುಲ್ ಆಗಿ ನಾ ಇಲ್ಲಿ ಕೂತಿರೋದೇ ಬಹಳ ಚಿಕ್ಕವನು, ನಾನು ಇಲ್ಲಿ ಕೂಡ್ಸಿದ್ದೀರ ನಮ್ಗೆ ಗೊತ್ತಿಲ್ಲ ಅದೇನಂತಾನೆ ಅರ್ಥ ಆಗ್ತಾ ಇಲ್ಲ. ಆಕ್ಚುಲ್ ಆಗಿ ನೀವು ಮಾಡೋವಂಥ ಸೇವೆ ಆಗ್ಲಿ, ಮಕ್ಕಳಿಗೆ ಕೊಡುವಂತ ಒಂದು ಶಿಕ್ಷಣ ಬಹಳ ಗೌರವಾನ್ವಿತವಾದ್ದು. ಒಂದು ಕ್ಯಾಲೆಂಡರ್ ಎಲ್ಲರಿಗೂ ನಂದು 500 ಶಾಲೆ ಇದೆ ಅಂತ ಮಾಸ್ಟರ್ ಹೇಳಿದ್ರು. ಒಂದು ತಾಲೂಕಲ್ಲಿ 500 ಶಾಲೆಗೂ ಒಂದೇ ರೀತಿಯಾದ ಒಂದು ಕ್ಯಾಲೆಂಡರ್ ವ್ಯವಸ್ಥೆ, ಹಾಗೂ ಎಲ್ಲಾ ಶಿಕ್ಷಕರ ಮನೆಯಲ್ಲೂ ಕೂಡ ಒಂದು 1200 ಕ್ಯಾಲೆಂಡರ್ ಎಲ್ಲಾ ಶಿಕ್ಷಕರ ಮನೆಯಲ್ಲೂ ಕೂಡ ಇದೇ ತರ ಒಂದು ಕ್ಯಾಲೆಂಡರ್ ಇರುತ್ತೆ. ನೀವೊಂದು ಕ್ಯಾಲೆಂಡರ್ ನೋಡ್ಕೊಂಡು ಮಾರ್ಕ್ ಮಾಡ್ಕೊಂಡು, ಯಾಕಂದ್ರೆ ಸುಮಾರು ಚಟುವಟಿಕೆಗಳಿರುತ್ತೆ. ಒಂದು ಸ್ಪೋರ್ಟ್ಸ್ ಆಡಿಸ್ಬೇಕು, ಮಕ್ಕಳು ಓದಿಸ್ಬೇಕು, ದಿನಚರಿ ನೋಡ್ಕೋಬೇಕು, ಎಲ್ಲಾ ರೀತಿಯಲ್ಲೂ ಈ ಕ್ಯಾಲೆಂಡರ್ ಬಹಳ ಉಪಯೋಗಕ್ಕೆ ಬರುತ್ತೆ. ಈ ಒಂದು ಸಣ್ಣ ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ, ಬಹಳ ಮಹತ್ವದ ಕಾರ್ಯಕ್ರಮಕ್ಕೆ ನಾವು ಕರೆಸಿ ಇನಾಗ್ರೇಷನ್ ಇಂದ ಸೇವಾಕರ್ತರಿಗೂ ಕೂಡ ನನ್ನ ಅಭಾರಿ. ಸೊ ಅವರು ಕೂಡ ಈ ತರ ಒಂದು ಸೇವೆಗಳಿಗೆ ಎಲ್ಲರೂ ನಾವೆಲ್ಲ ಸಿದ್ಧರಿದ್ದೇ ಇದ್ದೀವಿ. ಒಂದು ಒಳ್ಳೆ ಮಕ್ಕಳನ್ನ ತಯಾರು ಮಾಡೋಣ, ಅದೊಂದು ಪಣ ತಗೋಣ. ವರ್ಷ ಯಾರಾದ್ರೂ ಒಂದು ನ್ಯಾಷನಲ್ ಲೆವೆಲ್ಗೆ, ಸ್ಟೇಟ್ ಲೆವೆಲ್ಗೆ ಹೆಸರುವಾಸಿ ಆಗಿ ನಮ್ಮ ಜಿಲ್ಲೆ, ನಮ್ಮ ತಾಲೂಕು ಅಂತ ಹೇಳ್ತಾ ಅವರು ಹೋಗಿ ಈ ರೀತಿ ಕ್ಯಾಲೆಂಡರ್ಸ್ ಬೇಕು ಅಂತ ಕೇಳಿದ್ರೆ ಅವ್ರು ಬೇರೆ ಮಾತಾಡಲ್ಲ. ಆಯಿತು, ನಿಮ್ಗೆ ಎಷ್ಟು ಬೇಕು ಹೇಳಿ, ಅಷ್ಟೇ, ನಿಮ್ಗೆ ಎಷ್ಟು ಬೇಕು ಹೇಳಿ, ನಾವೇ 2000 ಸಾಕು ಅಲ್ಲ, ನೀವು ಇಷ್ಟು ಬೇಕು ಅಂದರೆ ಅಷ್ಟು ರೆಡಿ ಅನ್ನೋದು. ಅದು ಇಷ್ಟು ಧಾರಾಳವಾಗಿ ಅವರೊಂದು ಮಾತು ಹೇಳೋರು, ನೀವೇನೇ ಮಾಡಿ, ನಾನು ಬಹಳಷ್ಟು ಕಷ್ಟದ ದಿನಗಳನ್ನು ಅನುಭವಿಸಿ ನಾನು ಶಾಲೆಗೆ ಹೋಗಿ ಬಂದಿದ್ದೀನಿ. ಅಂಥ ದಿನಗಳು ಮಕ್ಕಳಿಗೆ ಅನುಕೂಲ ಆಗಬೇಕು, ಸಮಾಜ ಚೆನ್ನಾಗಾಗಬೇಕು. ನಮ್ಮಂಗೆ ಕಷ್ಟಪಡ್ತಕ್ಕಂಥ ಮಕ್ಕಳು ಇನ್ನೂ ಇದ್ದಾರೆ ಸಮಾಜದಲ್ಲಿ, ಅಂಥ ಮಕ್ಕಳು ಚೆನ್ನಾಗಾಗಬೇಕು. ನೀವೆಲ್ಲರೂ ಕಷ್ಟಪಡಿ, ನಿಮಗೆ ನಾನು ನಿಮ್ಮ ಬೆನ್ನೆಲುಬಾಗಿರ್ತೀನಿ. ನಮ್ಮ ಕ್ಯಾಲೆಂಡರ್ಸ್ ಎಲ್ಲ ಇನ್ನೇನು ರೀತಿ, ಯಾವ ರೀತಿ ಸಹಾಯ ಬೇಕು ಹೇಳಿ ಅಂತ ಧಾರಾಳವಾಗಿ ನಮಗೆ ಸಹಾಯ ಮಾಡ್ತಾ ಇರ್ತಕ್ಕಂಥ ದೊಡ್ಡ ಗುಣ ಹೊಂದಿರ್ತಕ್ಕಂಥ ನಮ್ಮ ಸತ್ಯಣ್ಣವರೇ. ನಮಗೆ ಸಿಗ್ತಕ್ಕಂಥ ಮಕ್ಕಳು, ಸತ್ಯಣ್ಣವ್ರು ಇದುವರೆಗೂ ಏನು ಹೇಳಿದ್ರು ಅಂದರೆ, ಮಾರ್ಕ್ಸ್ ತಗೊಂಡು ಚೆನ್ನಾಗಿ ಬಂತು ಅಂದ್ರೆ ಆ ಮಗುನ ಎತ್ಕೊಂಡು ಓಡ್ತಾರೆ. ಕೊನೆಗೆ ಏನೂ ಇಲ್ಲದೆ ಇರೋ ಮಕ್ಕಳು ನಮ್ಮ ಕೈಗೆ ಸಿಗ್ತವೆ. ಆ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥ ಶಿಕ್ಷಕರ ಶ್ರಮ ಎಷ್ಟಿದೆ ಅಂತ ನಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಆದರೂ ಕೂಡ ಚಾಲೆಂಜ್ ಮಾಡಿಕೊಂಡು ಆ ಮಕ್ಕಳಿಗಿಂತ ಈ ಮಕ್ಕಳೇನು ಯಾವುದ್ರಲ್ಲೂ ಕಡಿಮೆ ಇಲ್ಲ, ಅದನ್ನು ಸಾಬೀತುಪಡಿಸಲೇಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ನಮ್ಮೆಲ್ಲ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಸತ್ಯಣ್ಣ ಕೊಡ್ತಾ ಇದ್ದಾರೆ, ಕ್ಯಾಲೆಂಡರ್ಸ್ ಆಗಲಿ, ವಾಟರ್ ಬಾಟ್ಲ್ ಹಾಕ್ಸಿ, ಮತ್ತು ಇನ್ನೇನು ಕೇಳಿದ್ರು ಇಲ್ಲ ಅಂತ ಇಲ್ಲ. ಯಾವಾಗೂ ಬೇರೆ ಬೇರೆ ಸುಮಾರು ಕಾರ್ಯಕ್ರಮಗಳು ಅವರಿಂದ ಮಾಡಿಸಿದ್ದೀವಿ, ಯಾವತ್ತೂ ಇಲ್ಲ ಅನ್ನಿಲ್ಲ. ಅಂದರೆ ಯಾಕಿಲ್ಲ ಅಂತ ಇಲ್ಲ ಅಂತಂದರೆ, ನಾವೇನು ಕೊಟ್ಟರು ನೇರವಾಗಿ ಎಲ್ಲಿ ಸೇರಬೇಕು ಅಲ್ಲೇ ಸೇರುತ್ತೆ, ಅದು ವೇಸ್ಟ್ ಆಗಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಆದ್ದರಿಂದ ಅವರು ನಮ್ಗೆ ಸಹಾಯ ಮಾಡ್ತಾರೆ. ಆ ರೀತಿ ನಮ್ಮೆಲ್ಲ ಶಿಕ್ಷಕರು ಕೂಡ ನಮ್ಮ ಗುರಿ ಏನು ಅಂತಂದರೆ,
ನಮಗೆ ಯಾವತ್ತು ಅವಿದ್ಯಾವಂತ ಪೋಷಕರು, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು ನಮ್ಮ ಕೈಗೆ ಸಿಗ್ತಾ ಇದ್ದಾರೆ, ನಮ್ಮನ್ನು ನಂಬಿ ಅವ್ರು ಬಂದ್ಬಿಟ್ಟಿದ್ದಾರೆ ನಮ್ಮ ಶಾಲೆಗಳಿಗೆ. ಅವರನ್ನು ಏನೇ ಮಾಡಿ ಆ ಮಕ್ಕಳಿಗಿಂತ ಹೆಚ್ಚಿಗೆ ನಾವು ಸಮಾಜದಲ್ಲಿ ಒಳ್ಳೆ ವಿದ್ಯಾರ್ಥಿಗಳಾಗಿ ರೂಪಿಸೋದ್ರಲ್ಲಿ ನಾವೆಲ್ಲರೂ ಕೂಡ ಶ್ರಮ ಪಡೋಣ ಅಂತ ಹೇಳ್ತಾ